ಒಂದು ಕಡೆ ವಿಶ್ವಪ್ರಸಿದ್ಧ ಹೆರಿಟೇಜ್ ಸೈಟ್, ಇನ್ನೊಂದು ಕಡೆ ಅಲ್ಲಿಯೇ ಬದುಕ್ತಿರುವ ಜನರ ಮನೆ. ಇವೆರಡರ ನಡುವೆ ಒಂದು ಸಂಘರ್ಷ ಶುರುವಾದ್ರೆ? ಹೌದು, ಇದು ಕಿಷ್ಕಿಂಧೆಯ ಜನರು ತಮ್ಮ ಮನೆ ಮತ್ತು ಪರಂಪರೆಯ ನಡುವೆ ನಡೀತಿರುವ ಒಂದು ಸೂಕ್ಷ್ಮ ಸಂಘರ್ಷದ ಬಗ್ಗೆ ಎತ್ತಿರುವ ಧ್ವನಿಯ ಕಥೆ. ಸರಿ, ಹಾಗಾದ್ರೆ ಈ ಮನವಿಯಲ್ಲಿ ಏನಿದೆ? ಅವರ ಹೋರಾಟದ ಒಂದೊಂದೇ ಹಂತಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಮಾತಾಡ್ತಿರೋ ಈ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಕಿಷ್ಕಿಂಧೆ ಅಂದ್ರೆ ಅದು ಸುಮ್ಮನೆ ಒಂದು ಊರಲ್ಲ, ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ರಾಮಾಯಣದ ಕಥೆ ಜೊತೆಗೆ ಬೆಸೆದುಕೊಂಡಿರೋ ಒಂದು ರೀತಿ ಪವಿತ್ರವಾದ ಜಾಗ ಅದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಾವಿರಾರು ವರ್ಷಗಳಿಂದ ಈ ಪರಂಪರೆಯನ್ನ ಯಾರು ಕಾಪಾಡಿಕೊಂಡು ಬಂದಿರೋದು ಗೊತ್ತಾ? ಅಲ್ಲಿನ ಜನರೇ. ಅವರೇ ಆ ನೆರದ ನಿಜವಾದ ಕಾವಲುಗಾರರು ಅಲ್ವಾ? ಸರಿ, ಈಗ ಈ ಕಥೆಯಲ್ಲಿ ಇನ್ನೊಂದು ಮುಖ್ಯ ಪಾತ್ರ ಎಂಟ್ರಿ ಕೊಡುತ್ತೆ. ಅದೇ ಈ ಎಲ್ಲ ಸಂಘರ್ಷದ ಕೇಂದ್ರ ಬಿಂದು. ಅದು ಯಾವ ಸಂಸ್ಥೆ, ಯಾಕೆ ಈ ಪರಿಸ್ಥಿತಿ ಬಂತು, ನೋಡೋಣ ಬನ್ನಿ. ನೋಡಿ, ಗ್ರಾಮಸ್ಥರು ಬೆರಳು ಮಾಡಿ ತೋರಿಸ್ತಾ ಇರೋದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಅಂದ್ರೆ HVWMD ಕಡೆಗೆ. ಪೇಪರ್ ಮೇಲೆ ಇದರ ಉದ್ದೇಶ ಪರಂಪರೆಯನ್ನ ರಕ್ಷಿಸೋದು, ಆದ್ರೆ ಅಲ್ಲಿನ ಜನರ ಪ್ರಕಾರ ಆಗ್ತಿರೋದೇ ಬೇರೆ. ಇದೇ ನೋಡಿ ಈ ಇಡೀ ಕಥೆಯ ತಿರುಳು. ಒಂದು ಕಡೆ ಪ್ರಾಧಿಕಾರದ ಗುರಿ ಪರಂಪರೆಯನ್ನ ಉಳಿಸೋದು, ಆದ್ರೆ ಇನ್ನೊಂದು ಕಡೆ ಅದರ ಪರಿಣಾಮವನ್ನ ಅನುಭವಿಸ್ತಿರೋದು ಅಲ್ಲಿನ ಜನ. ಈ ಎರಡರ ನಡುವೆ ಇರೋ ದೊಡ್ಡ ಕಂದಕವೇ ಈಗಿನ ಸಮಸ್ಯೆಗೆ ಮೂಲ ಕಾರಣ. ಹಾಗಾದ್ರೆ ಈ ಪ್ರಾಧಿಕಾರದ ನಿಯಮಗಳಿಂದ ಅಲ್ಲಿನ ಜನರ ದಿನನಿತ್ಯದ ಬದುಕಿನ ಮೇಲೆ ಎಂಥ ಪರಿಣಾಮ ಬೀಳ್ತಿದೆ? ಅವರು ಪಟ್ಟಿ ಮಾಡಿರೋ ಸಮಸ್ಯೆಗಳು ಒಂದೆರಡಲ್ಲ, ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯೋಚನೆ ಮಾಡಿ, ಸ್ವಂತ ಜಾಗದಲ್ಲಿ ಒಂದು ಮನೆ ಕಟ್ಟೋಕೆ ಪರ್ಮಿಷನ್ ಇಲ್ಲ, ಹೊಸ ಕರೆಂಟ್ ಕನೆಕ್ಷನ್ ಕೂಡ ಸಿಗ್ತಾ ಇಲ್ಲ, ಊರು ಬೆಳೆಯೋದೇ ನಿಂತೋಗಿದೆ, ಕೃಷಿ ಮಾಡೋಕ್ಕೂ ಆಗ್ತಿಲ್ಲ, ಅಗ್ರಿ ಟೂರಿಸಂ ಮಾಡೋಣ ಅಂದ್ರೂ ಅದಕ್ಕೂ ಅವಕಾಶವಿಲ್ಲ. ಕೊನೆಗೇನಾಗುತ್ತೆ? ಅಲ್ಲಿನ ಯುವಕರಿಗೆ ಕೆಲಸ ಇಲ್ಲದೆ ಬೇರೆ ಊರುಗಳಿಗೆ ವಲಸೆ ಹೋಗೋದು ಅನಿವಾರ್ಯ ಆಗಿದೆ. ಹಾಗಾದ್ರೆ ಯಾಕೆ ಈ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ? ಯಾಕಂದ್ರೆ ಇದೊಂದು ರೀತಿ ವಿಷವರ್ತುಲ್ದ ಥರ ಆಗಿದೆ. ಯಾವುದೇ ಸರ್ಕಾರಿ ಇಲಾಖೆಗೆ ಹೋದ್ರೂ ಅವರು HWMA ಕಡೆ ಕೈ ತೋರಿಸ್ತಾರೆ. ಇದರಿಂದ ಯಾವ ಕೆಲಸನೂ ಮುಂದೆ ಹೋಗ್ತಿಲ್ಲ. ಈ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲೊಂದು ಸಿಂಪಲ್ ಉದಾಹರಣೆ ಇದೆ. ಹಂಪಿಯಿಂದ ಕಿಷ್ಕಿಂಧೆಗೆ ಹೋಗ್ಬೇಕು ಅಂದ್ರೆ ಈಗಿರೋ ದಾರಿಲಿ ಬರೋಬ್ಬರಿ 25 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಪ್ರವಾಸಿಗರಿರ್ಲಿ, ಸ್ಥಳೀಯರಿರ್ಲಿ, ಎಲ್ಲರಿಗೂ ಇದೇ ಗತಿ. ಆದರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಈ ಎರಡೂ ಜಾಗಗಳ ನಡುವೆ ಇರೋದು ಕೇವಲ ಒಂದು ನದಿ. ನೇರವಾಗಿ ನೋಡಿದ್ರೆ ಅಂತರ ಕೇವಲ 2 ಕಿಲೋಮೀಟರ್. ಒಂದು ಚಿಕ್ಕ ಫುಟ್ ಬ್ರಿಡ್ಜ್ ಕಟ್ಟಿದ್ರೆ ಸಾಕು, ಈ ಎಲ್ಲಾ ಸಮಸ್ಯೆ ಬಗೆಹರಿಯುತ್ತೆ. ಆದರೆ ಆಡಳಿತದ ತೊಡಕಿಂದ ಅದಕ್ಕೂ ಅನುಮತಿ ಸಿಗ್ತಿಲ್ಲ. ಸರಿ, ಇಲ್ಲಿರೋದು ಬರೀ ದಿನನಿತ್ಯದ ಸಮಸ್ಯೆಗಳು ಮಾತ್ರ ಅಲ್ಲ, ಈ ಹೋರಾಟಕ್ಕೊಂದು ಸಾಂವಿಧಾನಿಕ ಆಯಾಮ ಕೂಡ ಇದೆ. ಇದು ಕೇವಲ ಸೌಲಭ್ಯಗಳಿಗಾಗಿರೋ ಹೋರಾಟ ಅಲ್ಲ, ತಮ್ಮ ಹಕ್ಕುಗಳಿಗಾಗಿಯೂ ಜನ ಧ್ವನಿ ಎತ್ತಿದ್ದಾರೆ.